ಈ ಜಗತ್ತಿನ ಒಂದು ಪವಿತ್ರ ಕ್ಷೇತ್ರ. ಈ ರಾಜ್ಯದ ಅನೇಕ ಕೋಟಿ ಜನರು, ಈ ದೇಶದ ಕೋಟ್ಯಾಂತರ ಜನರು ಧರ್ಮಸ್ಥಳದ ಮಂಜುನಾಥನ ಭಕ್ತರು. ಧರ್ಮಸ್ಥಳದ ಧರ್ಮಾಧಿಕಾರಿಯ ವೀರೇಂದ್ರ ಹೆಗಡೆಯವರ ಭಕ್ತರು ಮತ್ತು ನಾವೆಲ್ಲರೂ ಅನುಕರಣೆ ಮಾಡ್ತಕ್ಕಂಥವ್ರು. ಇವತ್ತು ಅನೇಕ ದಿನಗಳಿಂದ ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಇವತ್ತು ಎಷ್ಟೋ ದುಷ್ಟಶಕ್ತಿಗಳು ಆ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ಸಿನ ಈ ಷಡ್ಯಂತ್ರದ ಮುಖವಾಡ ಈಗಾಗಲೇ ಬಯಲಾಗಿದೆ. ಅಲ್ಲಿ ಅನೇಕ ದಿನಗಳಿಂದ ಆ ಮಾಸ್ಕ್ ಮ್ಯಾನ್ ಯಾರು ಅಂತಕ್ಕಂಥದ್ದು ಗೌಪ್ಯವಾಗಿ ಉಳಿದಿಲ್ಲ. ಅವನು ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ನನಗೆ ಯಾರೋ ದುಡ್ಡು ಕೊಟ್ಟರು, ನಾನು ಹೊಟ್ಟೆಪಾಡಿಗಾಗಿ ಈ ಕೆಲಸ ಮಾಡಿದೆ ಅಂತೇಳಿ ಹೇಳಿದಾಗ ಬಹುತೇಕ ಕಾಂಗ್ರೆಸ್ಸಿಗೆ ಇದೊಂದು ಮುಖಭಂಗ. ಹಾಗಾಗಿ ಧರ್ಮಸ್ಥಳ ಅದೊಂದು ಅಂಕಿತ ಸ್ಥಳ ಅಲ್ಲ, ಅದೊಂದು ಪವಿತ್ರ ಕ್ಷೇತ್ರ. ಅಲ್ಲಿ ಸುಮಾರು ಪ್ರತಿದಿನ 16,000 ಜನ, ಲಕ್ಷಾಂತರ ಜನ ಪ್ರಸಾದ ಮಾಡ್ತಕ್ಕಂಥ ಸ್ಥಳ ಧರ್ಮಸ್ಥಳ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಕ್ಕಂಥ ಸ್ಥಳ ಅದು ಧರ್ಮಸ್ಥಳ. ಅದೆಷ್ಟೋ ಜನರಿಗೆ, ರೋಗಿಗಳಿಗೆ ಗುಣಮುಖರನ್ನಾಗಿ ಮಾಡ್ತಕ್ಕಂಥ ಸ್ಥಳ ಧರ್ಮಸ್ಥಳ. ಹಾಗಾಗಿ ಬಸವ ಕಲ್ಯಾಣದ ಈ ನೆಲದ ಒಬ್ಬ ಸೇವಕನಾಗಿ, ಶಾಸಕನಾಗಿ ಈಗಾಗಲೇ ನಾನು ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೆದಿದ್ದೇನೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಪಡೆದು ನಾನು ಕೂಡ ತಮ್ಮ ಬೆಂಬಲಕ್ಕೆ ನಿಲ್ತೇನೆ ಅಂತಕ್ಕಂಥ ಒಂದು ಮನವಿಯನ್ನು ಅವರಿಗಾಗಿ ಈಗಾಗಲೇ ಇಟ್ಟು ಬಂದಿದ್ದೇನೆ. ಬರ್ತಕ್ಕಂಥ 1ನೇ ತಾರೀಕಿಗೆ ರಾಜ್ಯದ ಅಧ್ಯಕ್ಷರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸುಮಾರು 1 ಲಕ್ಷ ಜನ ಧರ್ಮಸ್ಥಳದಲ್ಲಿ ಸೇರಿಸಿ ಧರ್ಮಸಭೆ ಮಾಡುವ ಮುಖಾಂತರ ಆ ಧರ್ಮಸ್ಥಳದ ಸುಕ್ಷೇತ್ರವನ್ನು ಏನು ಕಾಂಗ್ರೆಸ್ಸಿನ ಷಡ್ಯಂತ್ರದಿಂದ ಮಸಿ ಬೆಳೀತಕ್ಕಂಥ ಕೆಲಸ ಮಾಡಬೇಕಂತಿದ್ರು. ಹಾಗಾಗಿ ನಾವಿವತ್ತು ಧರ್ಮಸ್ಥಳದ ಮಂಜುನಾಥನಿಗೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡಲಿಕ್ಕೆ ನಾವು ಬಿಡಲ್ಲ. ನಾವಿದ್ದೇವೆ. ಧರ್ಮ ಉಳಿಸ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಸಂದೇಶ ಸಾರಲಿಕ್ಕೆ ಸೆಪ್ಟೆಂಬರ್ 1ಕ್ಕೆ ನಾವು ಧರ್ಮಸ್ಥಳದಲ್ಲಿ ಸೇರಿದ್ದೇವೆ.